ಕರ್ನಾಟಕ ರಾಜ್ಯ ಸರ್ಕಾರ ಕಾವೇರಿ ವಿಚಾರವಾಗಿ ಮತ್ತೊಮ್ಮೆ ವಿಫಲತೆ ಕಂಡಿರುವಂಥದ್ದು. ಇವತ್ತು 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಕಾವೇರಿ ಬಗ್ಗೆ ಅವ್ರಿಗಿರೋಂಥ ಕಾಳಜಿ ಸ್ಪಷ್ಟ ಆಗ್ತಾ ಇದೆ. ರಾಜ್ಯದ ಪರವಾಗಿ ಸರಿಯಾಗಿ ವಾದ ಮಾಡುವಂಥ ಸಮರ್ಥತೆಯನ್ನು ಇವತ್ತು ರಾಜ್ಯ ಸರ್ಕಾರ ಕಳ್ಕೊಂಡಿದೆ. ಬಲವಂತ ಮಾಡಿ ನೀರಾವರಿ ಇಲಾಖೆಯನ್ನು ರಾಮಲಿಂಗಾರೆಡ್ಡಿಯವರ ತಲೆಗೆ ಕಟ್ಟಿದ್ದಾರೆ. ಬಲವಂತದ ಮದುವೆ ರಾಮಲಿಂಗಾರೆಡ್ಡಿಯವ್ರದ್ದು. ಅವರು ಖಾತೆ ತಗೊಳಕ್ಕೆ ಇಷ್ಟ ಇಲ್ಲ ಮತ್ತು ಗೇಟ್ ಉದ್ಘಾಟನೆ ಭದ್ರಾ ನೀರಾವರಿ ಸಚಿವರೇ ಎಲ್ಲ ಮಾಡಬೇಕಾಯಿತು, ಪೂಜೆಯಿಂದ ಹಿಡಿದು ಉದ್ಘಾಟನೆವರೆಗೂ ಅವ್ರದ್ದೇ ಇನ್ಚಾರ್ಜು. ಆದರೆ ಹೋಗದೆ ನಮ್ಮ ಪ್ರತಿರೋಧವನ್ನು ಮಾಡಿದ್ದಾರೆ. ನನಗನ್ನಿಸ್ತತೆ ಈ ಕಾವೇರಿ ವಿಚಾರವಾಗೂ ಕೂಡ ಅವರ ಪ್ರತಿರೋಧದಿಂದನೇ ಈ ಥರದ ಆರ್ಡರ್ಗಳು ಕೂಡ ಬಂದಿರೋದು. ಕೇರ್ಲೆಸ್. ಅವ್ರಿಗೆ ಇಲಾಖೆ ಬಗ್ಗೆ ಇಷ್ಟ ಇಲ್ಲ, ಬಲವಂತದ ಇಲಾಖೆ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಮುಖ್ಯಮಂತ್ರಿ ಆದವಂಥವ್ರು ಕರೆದು ಮಾತಾಡಿ ಅವ್ರಿಗೆ ಯಾವ ಇಲಾಖೆ ಬೇಕೋ ಅದನ್ನು ಕೊಟ್ಟು ಅವರು ಸರಿಯಾಗಿ ಕೆಲಸ ಮಾಡೋವಂಥದ್ದಕ್ಕೆ ಅವಕಾಶ ಮಾಡಬೇಕಾಯಿತು. ಅದೆಲ್ಲನ ಹಾಳಾಗೋಗ್ಲಿ. ಆದರೆ ಇವತ್ತು ಕಾವೇರಿ ಇಡೀ ಬರಗಾಲದ ಛಾಯೆ ಇಡೀ ರಾಜ್ಯದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನಾನೇ ಹೋಗಿದ್ದೆ. ಮಂಡ್ಯದಲ್ಲಿ ಕಳೆದ 10 ದಿನದಿಂದ ಬರದ ಅಧ್ಯಯನಕ್ಕೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಕಬ್ಬು ಒಣಗಿದೆ ಎಲ್ಲ ಕಡೆ. ಕಾವೇರಿ ಬೇಸ್ಗೆ ಹೋಗಿದೆ ನಾನು. ಕಾವೇರಿ ಡ್ಯಾಮ್ ಹತ್ರ ಹೋಗಿ ಕೆಳಗಡೆ ಇಳಿದು ಆ ನೀರನ್ನು, ಪಾತಾಳಕ್ಕೆ ಹೋಗಿರೋ ನೀರನ್ನು ಕೂಡ ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ತಂದಿದ್ರಿ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾವೇರಿ ಮಡಿಲನ್ನು ಬರೆದು ಮಾಡುವ ಮೂಲಕ ಕನ್ನಡಿಗರಿಗೆ ದ್ರೋಹ ಬಗೆದಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಡ್ಯಾಮ್ಗಳು ಬರಿದಾಗಿದೆ. ಈಗಾಗಲೇ ಎಲ್ಲೋದ್ರೂ ಬರಿದು ಅಂತಲೇ ಬೋರ್ಡ್ ಹಾಕ್ಬಿಟ್ಟವ್ರೆ ಎಲ್ಲ ಕಡೆ. ಬೆಳೆ ಬೆಳಿಬೇಡಿ, ಕುಡಿಯೋ ನೀರಿಗೆ ಮಾತ್ರ ಅಂತೇಳಿ ಎಲ್ಲ ಕಡೆ ಪ್ರಚಾರಗಳನ್ನು ಮಾಡ್ತಾ ಇದ್ದೀರಾ.